ಹಲೋ ಹಲೋ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಏನ್ ಸರ್ ಇದು ಗ್ರೂಪಲ್ಲಿ ನಿಮ್ದು ವಾಯ್ಸ್ ರೆಕಾರ್ಡ್ ಎಲ್ಲ ಕೇಳಿಸ್ಕೊಂಡೆ. ಹಾ, ಏನ್ ಸರ್ ಡೀಲ್ ಆಗಿರೋದು? ಏನ್ ಡೀಲು ಅಂದ್ರೆ ಅದೇನೋ ಯಾವ ಅಧ್ಯಕ್ಷ ಡೀಲು? ಡೀಲ್ ಅದೇನೋ ಅಧ್ಯಕ್ಷ ಡೀಲ್ ಆಗೋರೆ ಅಂತ ಅಂದ್ಬಿಟ್ಟೆಲ್ಲ ಹಾಕಿದ್ರಲ್ಲ. ಇವಾಗ ಹ್ಮ್ ಜಿಲ್ಲಾ ಅಧ್ಯಕ್ಷರದು ಲೈಸೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ ಹಾ ಆಗಿತ್ತು. ಹೌದು. ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಧ್ಯಕ್ಷರು ಅಂತ ನಾವು ಕೇಳಿದ್ವಿ. ಹಾ ಅವ್ರು ಕೊಟ್ಟಿಲ್ಲ. ಹಾ ಅವ್ರ ಪರವಾಗಿ ವಹಿಸ್ಕೊಂಡೇ ಮಾತಾಡ್ತಾ ಇದ್ರು ಅವರು. ಹಾ ಇವಾಗ DR ಅವರು ಅವರೇ ಹೇಳಿದ್ದಾರೆ, ಬೈಲಾ ಪ್ರಕಾರ ಇವಾಗ ಜಿಲ್ಲಾ ಅಧ್ಯಕ್ಷರು ರಾಜೀನಾಮೆ ಅದ್ರ ಬಗ್ಗೆ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ಹಾ ಯಾರು ಜಿಲ್ಲಾಧ್ಯಕ್ಷರು? ಗೋವಿಂದರಾಜ್ ಅವರು. ಹಾ ಹಾ ಹೌದು. ಹ್ಮ್ ಅಲ್ಲ ಇವರು ಪ್ರೆಸಿಡೆಂಟ್, ಒಂದು ಸ್ಟೇಟ್ ಪ್ರೆಸಿಡೆಂಟ್ ಯಾವ್ದಕ್ಕೋ ಡೀಲ್ ಆಗೋರೆ ಅಂತ ಎಲ್ಲ ಹೌದು. ಮಾತಾಡತ್ತೆ. ಇದ್ರ ಬಗ್ಗೆ ಅವ್ರ ಬಗ್ಗೆ ಅಷ್ಟೂನು ಇಲ್ಲ ತಿಳುವಳಿಕೆ. ಅಂದ್ರೆ ಹೆಂಗೆ, ಇವಾಗ ಲೈಸೆನ್ಸ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ನಂಬರ್ ಇದ್ಮೇಲೆ ಹೊಸ ಲೈಸೆನ್ಸ್ ನಂಬರ್ ಬಂದ್ಮೇಲೆ ಅದು ಜಾಸ್ತಿ ಅಲ್ವಾ ಅರ್ಥ? ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ಬೇಕಾದ್ರೆ ಅರ್ಥ ಏನು ನಮ್ಗೆ? ಅಲ್ಲ ಡೀಲ್ ಆಗೋರೆ ಅಂತಂದ್ರೆ ಡೀಲ್ ಅಂದ್ರೆ ಅವರು, ನಾವ್ ಹೇಳೋದು ಅವ್ರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ, ಅವ್ರ ಪರವಾಗಿದ್ದಾರೆ ಅಂತಾನೆ ಅರ್ಥ. ಅಡ್ಜಸ್ಟ್ಮೆಂಟ್ ಏನ್ ಅಡ್ಜಸ್ಟ್ಮೆಂಟ್? ಆದ್ರೂ ನೀವು ಅವ್ರನ್ನೇ ಕೇಳ್ಬೇಕು, ನೀವು ನಮ್ಗೆ ಗೊತ್ತು. ಯಾರು ಮಾತಾಡಿರೋದು ಮತ್ತೆ? ಆ? ಯಾರು ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡೋರು ಅವರು? ನಾನ್ ಹೇಳೋದು ಜಿಲ್ಲಾ ಅಧ್ಯಕ್ಷರು ಅವರು ಏನೋ ಅಡ್ಜಸ್ಟ್ಮೆಂಟ್ ಏನಿದೆ ನಮ್ಗೆ ಗೊತ್ತಾ? ಇಲ್ಲಿ ಹೇಳಿ. ಸ್ಟೇಟ್ ಪ್ರೆಸಿಡೆಂಟ್ಗೆ ಹಾ, ನೀವು ನಾಳೆ ದಿವಸ ತಾಲೂಕು ಹೋದ್ರೆ ನಿಮ್ಗೆ ಆದಂತ ಒಂದು ಮರ್ಯಾದೆ ಅದೇನೋ ಕೇಳಿಸಲ್ಲ, ಸರಿ ಮಾತಾಡಿ, ಅರ್ಥ ಆಗ್ತಾ ಇಲ್ಲ. ಎಲ್ಲ ಮಾತಾಡ್ಬೇಕಾರೆ ಹಾ, ಏನ್ ಒಂದು ಮಾತಾಡಕ್ ಒಂದ್ ಬೆಲೆ ಬಿಡ್ಬೇನ್ರಿ? ನೀವು ಅವ್ರ ಬೆಲೆ ಬೇಡವಾ? ಅಧ್ಯಕ್ಷ ಆದವ್ರಿಗೆ ಬೆಲೆ ಬೇಡವಾ? ಅವತ್ತೇ ರಾಜೀನಾಮೆ ತಗೊಂಡಿದ್ರೆ ಇವೆಲ್ಲ ಗೊತ್ತಾಯ್ತಾ? ಏನು ತಗೋಬೇಕು ರಾಜೀನಾಮೆ ಅವರು? ಇವಾಗ ನಂಬರ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ನಂಬರ್ ಚೇಂಜ್ ಆಗಿ ಹೊಸ ನಂಬರ್ ಬಂದ್ಮೇಲೆ ರಾಜೀನಾಮೆ ಕೊಡ್ಬೇಕು ಅಂತ ಅಧ್ಯಕ್ಷ ಹೇಳ್ಬೇಕು ತಾನೆ? ಅವ್ರು ರಾಜೀನಾಮೆ ತಗೊಳದ್ನ ಅವ್ರ ಸ್ವಂತ ಬುದ್ಧಿಯಿಂದ ಇದ್ ಮಾಡ್ಬಿಟ್ಟು ಅವ್ರು ತಗೋಬೇಕು. ಅವ್ರ ಸ್ವಂತ ಬುದ್ಧಿ ಹೆಂಗಿರ್ತದೆ? ರಾಜ್ಯಾಧ್ಯಕ್ಷರು ಪವರ್ ಯೂಸ್ ಮಾಡ್ಬೇಕು. ರಾಜ್ಯಾಧ್ಯಕ್ಷರು ಅವ್ರದ್ದು ಏನಿದೆಯೋ ಅವ್ರದ್ದು ಘನತೆ ಗೌರವ ಅವ್ರು ಕಾಪಾಡ್ಬೇಕು. ಹೌದು. ಅವರು ರಾಜೀನಾಮೆ ತಗೊಬೇಕು, ಕೊಡ್ಬೇಕು. ನೀನ್ ರಾಜೀನಾಮೆ ಕೊಡೆಯ, ಈ ಮುಂದುವರೆಯಕ್ಕೆ ಹಕ್ಕಿಲ್ಲ ಅಂತ ಹೇಳ್ಬೇಕು. ಹಾ, ರಾಜ್ಯಾಧ್ಯಕ್ಷ ಇದ್ದಾರಲ್ಲ, ಜಿಲ್ಲಾಧ್ಯಕ್ಷಂಗೆ ಹೇಳ್ಬೇಕು, ನೀನು ಈ ತರ ಲೈಸೆನ್ಸ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಹಳೆ ನಂಬರ್ ಇದ್ಮೇಲೆ ಹೊಸ ನಂಬರ್ ಬಂದ್ಮೇಲೆ ನೀನ್ ಮುಂದುವರಿಯೋಕೆ ಹಕ್ಕಿಲ್ಲ, ನೀನ್ ರಾಜೀನಾಮೆ ಕೊಡು ಅಂತ ಹೇಳ್ಬೇಕು. ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ಬಾರ್ದು. ಫೋನ್ ಮಾಡಿ ಹೇಳಿದ್ರ ಅಣ್ಣ ಹಿಂಗಿಂಗೆ? ಏನ್ ಫೋನ್ ಮಾಡಿ ಹೇಳ್ಬೇಕಾ? ಅವ್ರಿಗೆ ಗೊತ್ತಿಲ್ವಾ? ಅಧ್ಯಕ್ಷ ಆದವ್ರಿಗೆ ಅದ್ರ ಬಗ್ಗೆ ಕಾನೂನು ಗೊತ್ತಿಲ್ವಾ? ಕಾನೂನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನೀವು ನಾವೆಲ್ಲ ಹೇಳಿದೀವಿ ಮುಂಚೆನೂ ಸುಮಾರು ಸರಿ ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ಅವ್ರ ಪರಗೇನೆ ವಹಿಸ್ಕೊಂಡು ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವ್ ಏನ್ ಅರ್ಥ ಮಾಡ್ಕೋಬೇಕು? ಏನೋ ಡೀಲ್ ಮಾಡ್ಕೊಂಡವ್ರೆ ಅಂತಾನೆ ಅರ್ಥ ಮಾಡ್ಕೊಳ್ಳೋದು ನಾವು. ನಾವೇನು ಇಲ್ಲಿ ಸತ್ತೋಗಿಲ್ಲ, ಇಲ್ಲಿ ಯಾರು ಸತ್ತೋಗಿಲ್ಲ? ನಾವಿದೀವಿ. ನೀನ್ ಇದೇ ತರ ಬೇಕಾಬಿಟ್ಟು ಏನಾರ ಮಾತಾಡಿದ್ರೆ ನಾವು ಧರಣಿ ಕುಡಿಸ್ತೀವಿ, ಮನೆ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟು ನೋಡ್ತೀಯಾ? ಆಯ್ತಣ್ಣ, ಮಾಡುವ, ಆದ್ರೂ ಮಾಡೋಣ ಫಸ್ಟ್. ಮಾಡೋಣ. ಇವಾಗ ಕಾನೂನು ಎಲ್ಲಾರ್ಗು ಬೈಲಾ ಒಂದೇ, ನಿಮ್ಗೊಂದು ನನ್ಗೊಂದಲ್ಲ. ಎಲ್ಲಾರ್ಗು ಬೈಲಾ ಒಂದೇ ಇರುತ್ತೆ. ಬೈಲಾ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಸಂಘ. ಅಲ್ಲ ಕಣ್ರಿ, ನೀವು ಫೋನ್ ಮಾಡ್ಬಿಟ್ಟು ಹಿಂಗ್ ಆಗೈತೆ ಅಂತ ಅಂದ್ಬಿಟ್ಟು ಕೇಳಕ್ ಚೆನ್ನಾಗೈತೆ. ಎಲ್ಲಾ ಕೇಳಿದೀವಿ, ಎಲ್ಲಾ ರೀತಿ ಮಾತಾಡಿದೀವಿ. ನಾವು 6 ತಿಂಗಳಿಂದ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ. ಯಾರನ್ನಾರ ತಲೆ ಹಿಡ್ಬಿಟ್ಟು ಏನಾದ್ರು ಡೀಲ್ ಆಗೋರು ಅವರು? ಅದು ನೀವು ಸ್ಪಷ್ಟನೆ ಕೊಡ್ಬೇಕು ಅದ್ರ ಬಗ್ಗೆ. ನಾನ್ ತಲೆ ಹಿಡ್ದಿಲ್ಲ, ಹಂಗೆ ಮಾಡಿದೀನಿ, ಹಂಗೆ ಹಿಡಿದೀನಿ ಅಂತ ಹೇಳಿ ಫೋನ್ ಮಾಡ್ಬಿಟ್ಟು. ಹಂಗಂತ 4-6 ಜನ ಇರ್ತಾರೆ. ನಾಳೆ ದಿವಸ ನೀನು ತಾಲೂಕು ಹೋಗ್ಬಿಟ್ಟು ನೀನು ಬೇಕಾಬಿಟ್ಟಿ ಮಾತಾಡ್ತೀಯನಯ್ಯ ನೀನು, ಹಂಗಾರೆ ಸುಮ್ನಿರ್ತೀಯಾ? ನಾನು ಬೇಕಾಬಿಟ್ಟಿ ಮಾತಾಡೋದಲ್ಲ, ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು. ಮಾತಾಡಿರೋದೇ ಬೇಕಾಬಿಟ್ಟಿ. ಇವಾಗ ನೀನು ನಾನು ಅಂತ ಬರ್ಬೇಡ, ನನ್ಗೂ ಮಾತಾಡೋದು ಬರುತ್ತೆ. ಇವಾಗ ಅವಾಗೇ ಫಸ್ಟ್ ಹೆಂಗ್ ಮಾತಾಡ್ತಾ ಹಂಗ್ ಮಾತಾಡೋದ್ ಕಲಿ. ಏನ್ ಮಾತಾಡ್ತೀಯ? ನೀನೇನಯ್ಯ ಮಾತಾಡ್ದೆ? ಏನಂತ ಮಾತಾಡ್ದೆ ನಾನ್ ಹೇಳೋದು ಅಧ್ಯಕ್ಷ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು. ಕಾನೂನು ಬೈಲ ಎಲ್ಲಾರು ಒಂದೇ. ನೀನು ಅಲ್ಲಿಗೆ ಅಂತ ಹಾಕಿದ್ಯಾ? ಏನ್ ನೆಟ್ಟಿಗೆ ಮಾತಾಡು? ಯಾರು ನೀನು?
ಮಾತಾಡಕ್ಕೆ ಕರೆಕ್ಟ್ ಆಗಿ ನೀನ್ ನೆಟ್ಟಿಗೆ ಹಾಕು ಅಲ್ಲಿ. ನಾನು ನೆಟ್ಗೆ ಹಾಕಿರೋದು, ಅದ್ರ ಬಗ್ಗೆ ಸ್ಪಷ್ಟನೆ ಕೊಡು ಅಧ್ಯಕ್ಷಗಳು. ನೀನ್ ಯಾರು? ಫೋನ್ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳ ನೀವೆಲ್ಲ ಏನೇನ್ ಮಾಡ್ತೀರಾ? ಮಕ್ಕಳ ಹಂಗೆ ಮಾತಾಡು, ಹೇಳ್ತೀನಿ ಅದ್ರ ಬಗ್ಗೆ. ಏನ್ ಮಾಡ್ತೀಯಾ? ನಾವ್ ಏನ್ ಮಾಡಲ್ಲ. ಆಮೇಲೆ ಅದು ಕಾನೂನು ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂತೀವಿ ನಾವು. ನಾವು ಅಡ್ಡದಿಡ್ಡಿ ಮಾತಾಡಲ್ಲ. ನಾವು ಕಾನೂನು ಪ್ರಕಾರನೇ ಹೋಗೋದು. ಆಯ್ತಣ್ಣ, ನಿನ್ ಕಾನೂನು ಪ್ರಕಾರ ಮಾತಾಡೋಣ. ನಾವು ಕಾನೂನು ಪ್ರಕಾರ ಮಾತಾಡ್ತೀವಿ. ನೀನ್ ಯಾವ ಏನ್ ಹಂಗಾರೆ ಗ್ರೂಪ್ ಅಲ್ಲಿ ಏನಂತ ಹಾಕಿದ್ಯಾ? ಏನ್ ಹಾಕಿದೀನಿ? ನೀ ಫಸ್ಟ್ ತೆಗ್ಬಿಟ್ಟು ಮಾತಾಡ್ ನೋಡ್ತೀನಿ. ಡೀಲ್ ಆಗೋರೆ, ಅದಾಗೋರೆ, ಇದಾಗೋರೆ. ಹೌದು, ಇವಾಗ ಅಧ್ಯಕ್ಷರು ಎದ್ಬಿಟ್ಟು ಇವಾಗ DR ಏನಿದ್ರು ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಮಾತಾಡಕ್ ಬಿಡು. ಫಸ್ಟ್ DR ಸಹಕಾರ ಕರ್ನಾಟಕ ಸಹಕಾರ ಸಂಘದಿಂದ ಏನೇ ಸ್ಪಷ್ಟನೆ ಕೊಟ್ಟಿದ್ದಾರೋ DR ಆಫೀಸಿಂದ ಅದ್ರ ಬಗ್ಗೆ ನಡ್ಕೊಂತೀವಿ. ಸ್ಪಷ್ಟನೆ ಕೊಡ್ಲಿ ಅಧ್ಯಕ್ಷರು. ಪ್ರಶ್ನೆ ಕೊಡಕ್ಕೆ ನೀವು ನೀಟಾಗಿ ಕೇಳ್ಬೇಕು, ಅದಕ್ಕೊಂದು ರೀತಿ ಐತೆ. ನಾವೇನು ಅಲ್ಕ ಮಾತಲ್ಲಿ ಮಾತಾಡುವ? ನೀಟಾಗಿ ಕೇಳಿರೋದು ನೋಡಿ. ಒಂದು ಸ್ಟೇಟ್ ಪ್ರೆಸಿಡೆಂಟ್ಗೆ ಏನ್ ಗೌರವ ಕೊಡ್ಬೇಕು ಅಂತ ಕೊಡಿ. ಎಲ್ಲಾರು ಪಾಪ ಯಾವ್ದಾವ್ದೋ ಮೂಲೆಯಿಂದ ಪಾಪ ನಾವು ಅಧ್ಯಕ್ಷರಿಗೆ ಏನ್ ಬೆಲೆ ಕೊಡ್ಬೇಕು ಅದು ಕೊಡ್ತಾ ಇದ್ದೀವಿ. ಮನ್ಸು ಅಲ್ವ ಅವರು? ನೀವು ಮನ್ಸು, ನಾನು ಮನ್ಸು. ಈಗ ನನಗೆ ನೀವು ನಿಮ್ಮ ಹೆಸರೇನ ಹೇಳೋಣ ಫಸ್ಟ್. ನನ್ನ ಹೆಸರ ಯಾರು, ಎಲ್ಲಿಂದ, ನಿಮ್ಮ ಹೆಸರೇನು ಹೇಳಿರಿ? ಗುರುರಾಜ್, ಚಿಕ್ಕಬಳ್ಳಾಪುರ. ಗುರುರಾಜು, ಚಿಕ್ಕಬಳ್ಳಾಪುರನಾ? ಇವಾಗ ಏನ್ ತೊಂದರೆ ಆಗೈತೆ ಹೇಳೋಣ ನೀವು. ನೀನೇನು ಕಣ, ನೀನು ಅವರಿಗೆ ಒಂದು ಸ್ಟೇಟ್ ಪ್ರೆಸಿಡೆಂಟ್ಗೆ ಏನಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನಾವ್ ಏನ್ ಮಾತಾಡ್ತೀವಿ ಗೊತ್ತಾ? 6 ತಿಂಗಳು ಮುಂಚೆನೆ ಕೇಳಿದ್ವಿ. 7 ಗಂಟೆ ಕೇಳಿಸ್ಕೊಳ್ಳಿ. ನೀವ್ ಕೇಳಿದ್ರ ಕ್ವಶನ್ ಉತ್ತರ ಕೊಡ್ತೀನಿ ಕೇಳಿ. ನೋಡಿ, ಯಾವ ಉತ್ತರನೂ ಇಲ್ಲ, ಬೇಕಾಗಿಲ್ಲ. ನಾನೇನ್ ಮೇಷ್ಟ್ರಲ್ಲ ಪ್ರಶ್ನೆ ಕೇಳ್ಬಿಟ್ಟು ನಾನು ನಿಮ್ಮ ಹತ್ರ ಉತ್ತರ ಇಸ್ಕೊಳಕ್ಕೆ. ನೀವ್ ಮಾತಾಡೋದನ್ನ ನೆಟ್ಟು ಮಾತಾಡಿ. ಇದೇ ಲಾಸ್ಟ್ ವಾರ್ನಿಂಗ್. ಜಾಸ್ತಿ ಆಡಕ್ ಹೋಗ್ಬೇಡ ಅಷ್ಟೇ ಮಗನೇ.